5ನೇ ತರಗತಿ ಅಧ್ಯಾಯ 6 ಕೋನಗಳು. ನಾವು ಈ ಪಾಠದಲ್ಲಿ ಕೋನ ಅಂದ್ರೇನು, ಎಷ್ಟು ವಿಧದ ಕೋನಗಳಿವೆ ಮತ್ತು ಕೋನನ ಹೇಗೆ ಅಳತೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ಈ ಪಾಠದಲ್ಲಿ ತಿಳ್ಕೊತೀವಿ. ಕೋನಗಳು. ಗಡಿಯಾರದಲ್ಲಿರುವ ನಿಮಿಷದ ಮುಳ್ಳು 10 ನಿಮಿಷಗಳಲ್ಲಿ ಚಿತ್ರದಲ್ಲಿ ತೋರಿಸಿದಷ್ಟು ತಿರುಗುತ್ತದೆ. ಇಲ್ಲಿ ಮುಳ್ಳು ತಿರುಗಿದ ಪ್ರಮಾಣವನ್ನು ಒಂದು ಕೋನದ ಮೂಲಕ ತೋರಿಸಬಹುದು. ಈ ಕೋನಕ್ಕೆ 2 ಬಾಹುಗಳು ಹಾಗೂ ಒಂದು ಸಾಮಾನ್ಯ ಬಿಂದುವಿದೆ. ಕೋನಗಳಿಗೆ ಕೋನ ಆಗಬೇಕು ಅಂದರೆ ಏನಿರಬೇಕು? ಒಂದು ಸಾಮಾನ್ಯ ಬಿಂದು ಮತ್ತು 2 ಬಾಹುಗಳು. ಕೋನಗಳಿಗೆ ಬೇಕಾಗಿರುವುದು 2 ಬಾಹುಗಳು, ಒಂದು ಸಾಮಾನ್ಯ ಬಿಂದು. ಈ ರೀತಿ ಇದು ಬಿಂದು ಆದರೆ ಈ ಕಡೆ ಒಂದು ಗೆರೆ, ಈ ಕಡೆ ಒಂದು ಗೆರೆ ಹೋಗಿರುತ್ತೆ. ಇಲ್ಲಿ ಮಧ್ಯದಲ್ಲಿ ಉಂಟಾಗುವುದೇನೋ ಇದು ಕೋನ. ಕೋನಗಳನ್ನು ಹೊಂದಿರುವ ಅನೇಕ ರೇಖಾಕೃತಿಗಳನ್ನು ನಾವು ನೋಡಿದ್ದೇವೆ. ಚಿತ್ರದಲ್ಲಿ ಕೆಲವು ಕೋನಗಳನ್ನು ಗೆರೆಯ ಮೂಲಕ ಗುರುತಿಸಲಾಗಿದೆ. ಉಳಿದ ಕೋನಗಳನ್ನು ಗೆರೆ ಹಾಕುವುದರ ಮೂಲಕ ಗುರುತಿಸಿ. ಇಲ್ಲಿ ಚಿತ್ರದಲ್ಲಿ ಕೋನಗಳನ್ನು ಅವರು ಎಲ್ಲೆಲ್ಲಿ ಕೋನ ಉಂಟಾಗಿದೆ ಅನ್ನೋದನ್ನು ತೋರಿಸಿದ್ದಾರೆ. ಇವೆಲ್ಲ ಏನು? ಕೋನಗಳು. ಇದ್ರ ಮಧ್ಯೆ ಇರೋದೆಲ್ಲ ಯಾವುದು? ಕೋನ. ಈ ರೀತಿ ಇಲ್ಲಿರೋವೆಲ್ಲ ಏನು? ಕೋನಗಳು. ಇದೇ ರೀತಿಯ ಕೋನಗಳನ್ನು ಪರಿಸರದಲ್ಲಿ ಹಾಗೂ ದಿನನಿತ್ಯದ ಚಟುವಟಿಕೆಗಳಲ್ಲಿ ಗಮನಿಸಬಹುದು. ಕೆಳಗಿನ ಚಿತ್ರದಲ್ಲಿರುವ ಕೋನಗಳನ್ನು ಗೆರೆ ಹಾಕಿ ಗುರುತಿಸಿ. ಇಲ್ಲಿ ನೋಡಿ, ಗೆರೆ ಹಾಕಿ ಗುರುತಿಸಲಾಗಿದೆ ಕೋನಗಳು. ಕೋನಕ್ಕೆ ಏನು ಬೇಕು? ಒಂದು ಸಾಮಾನ್ಯ ಬಿಂದು ಮತ್ತು 2 ಬಾಹುಗಳು. ಒಂದು ರಟ್ಟನ್ನು ವೃತ್ತಾಕಾರವಾಗಿ ಕತ್ತರಿಸಿ ಅದರ ಕೇಂದ್ರವನ್ನು O ಎಂದು ಗುರುತಿಸಿ. ಒಂದು ಪ್ಲಾಸ್ಟಿಕ್ ಕಡ್ಡಿಯನ್ನು ಆಧಾರದ ಸಹಾಯದಿಂದ ಚಿತ್ರದಲ್ಲಿ ತೋರಿಸಿರುವಂತೆ ಕೇಂದ್ರಕ್ಕೆ ಜೋಡಿಸಿ. ಈ ಕಡ್ಡಿ ಇರುವ ಜಾಗವನ್ನು OA ಎಂದು ಗುರುತಿಸಿ. ಈಗ ಪ್ಲಾಸ್ಟಿಕ್ ಕಡ್ಡಿಯನ್ನು ತಿರುಗಿಸಿ. ಕಡ್ಡಿಯ ಈಗ ಇರುವ ಜಾಗವನ್ನು OB ಎಂದು ಗುರುತಿಸಿ. ಕಡ್ಡಿ O ನಲ್ಲಿ ತನ್ನ ಸ್ಥಾನವನ್ನು ಬದಲಾಯಿಸದೆ A ಬಿಂದುವಿನಿಂದ B ಬಿಂದುವಿಗೆ ಚಲಿಸಿತು. ಈ ಚಲಿಸಿದ ಪ್ರಮಾಣವನ್ನು ಕೋನ ಎಂದು ಸೂಚಿಸುತ್ತೇವೆ. ಕೋನವು 2 ಕಿರಣಗಳು ಮತ್ತು ಒಂದು ಸಾಮಾನ್ಯ ಅಂತ್ಯಬಿಂದುವನ್ನು ಹೊಂದಿರುತ್ತದೆ. ಇದು ನೋಡಿ, ಇಲ್ಲಿ O ಇಂದ B ಒಂದು ಸುತ್ತು ಸುತ್ತಿದರೆ ಏನಾಗುತ್ತೆ? ಅದು ಪೂರ್ಣ ಕೋನವಾಗುತ್ತೆ. ಚಿತ್ರದಲ್ಲಿ ಏನು ತೋರಿಸಿದ್ದಾರೆ? ಚಿತ್ರದಲ್ಲಿ AOB ಕೋನವನ್ನು ಈ ರೀತಿ ನಾವು ಬರಿಬೇಕು. ಒಂದು ಕೋನವನ್ನು ಈ ರೀತಿ ಕೋನ AOB ಅಥವಾ BOA ಎಂದು ಸೂಚಿಸಬಹುದು. ಮಧ್ಯದಲ್ಲಿರುವ ಅಕ್ಷರವು ಕೋನದ ಶೃಂಗವನ್ನು ಸೂಚಿಸುತ್ತದೆ. ಮಧ್ಯದಲ್ಲಿರುವ 0, ಇದು O ಏನಾಗುತ್ತೆ? ಇದು ಶೃಂಗವಾಗುತ್ತೆ. ಈ ಬಿಂದುಗೆ ನಾವು ಏನಂತ ಕರಿತೀವಿ? ಶೃಂಗ ಅಂತ ಕರಿತೀವಿ. ಇದೇ ರೀತಿ ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ. ಕೋನವನ್ನು ಯಾವ ರೀತಿ ಬರಿಬೇಕು? ಈ ರೀತಿ L ಶೇಪ್ ಬರೆದ್ಬಿಟ್ಟು PSQ, QSR ಹಾಗೂ PSR ಇವು ಕೋನಗಳು. ಅಭ್ಯಾಸ 6.1 ಒಂದು
ನಿಮ್ಮ ಸುತ್ತಲಿನ ಪರಿಸರದಲ್ಲಿ ಕೋನಗಳು ಉಂಟಾಗುವ ಸಂದರ್ಭಗಳನ್ನು ಗುರುತಿಸಿ ಪಟ್ಟಿ ಮಾಡಿ. ಚಿತ್ರದಲ್ಲಿರುವ ಆಸನಗಳಲ್ಲಿ ಉಂಟಾದ ಕೋನಗಳನ್ನು ಗುರುತಿಸಿ. ನಿಮ್ಮ ಸಹಾಯಕ್ಕಾಗಿ ಕೆಲವನ್ನು ಗುರುತಿಸಲಾಗಿದೆ. ಇಲ್ಲಿ ಯಾವ್ಯಾವ ಕೋನಗಳಿದೆ ಅನ್ನೋದನ್ನು ನಾವಿಲ್ಲಿ ಗುರುತಿಸಬೇಕು. ಇದೇನು ಲಘು ಕೋನ ಮತ್ತು ಸರಳ ಕೋನ ಆಗುತ್ತೆ. ಇಲ್ಲಿ ಇದು ಸರಳ ಕೋನ, ಇಲ್ಲಿ ಲಂಬಕೋನ ಮತ್ತು ಲಘು ಕೋನ. ಇಲ್ಲಿ ಲಂಬಕೋನ ಬಂದಿದೆ ಮತ್ತು ಲಘು ಕೋನವಾಗಿದೆ. ಇದು ಸರಳ ಕೋನ, ಇದು ಲಂಬಕೋನ. ಈಗ ಲಂಬಕೋನ ಅಂದ್ರೇನು, ಸರಳ ಕೋನ ಅಂದ್ರೇನು, ಲಘು ಕೋನ, ವಿಶಾಲ ಕೋನ ಅಂದ್ರೇನು ಅನ್ನೋದು ತಿಳ್ಕೊಳ್ಳೋಣ. ಫಸ್ಟು ಇದು ಕೋನ ಅಂದರೆ ಈ ರೀತಿ ಬರಿಬೇಕು. ಇಲ್ಲಿರುವುದು ಇದು ಯಾವ ಕೋನ ಎಂದು ಗುರುತಿಸಬೇಕು. ಇದು ವಿಶಾಲ ಕೋನ, ಇದು ಲಘು ಕೋನ. ಇಲ್ಲಿ ಲಘು ಕೋನ, ಇದು ವಿಶಾಲ ಕೋನ, ಇವೆರಡು ಲಂಬಕೋನ. ಚಿತ್ರದಲ್ಲಿರುವ ಕೋನ ಮತ್ತು ಅದರ ಶೃಂಗ ಹಾಗೂ ಬಾಹುಗಳನ್ನು ಹೆಸರಿಸಿ. ಉದಾಹರಣೆಗೆ ಕೋನ ಯಾವ ರೀತಿ ಬರೆಯೋದು? ಇದು XYZ ಅಂತನಾರು ಬರಿಬೋದು ಅಥವಾ ZYX ಅಂತನಾರು ಬರಿಬೋದು. ಈ ಮಧ್ಯ ಸಂಧಿಸುವ ಬಿಂದುವಿಗೆ ನಾವು ಶೃಂಗ ಅಂತ ಕರಿತೀವಿ. ಶೃಂಗ ಯಾವುದು? Y. ಬಾಹುಗಳು XY YZ YX. ಕೋನದ ಅಳತೆ. ಮಮತಾಳ ಕೈಯಲ್ಲಿ 2 ಗಡಿಯಾರಗಳಿವೆ. ಒಂದು ಗಡಿಯಾರ 3 ಗಂಟೆ 30 ನಿಮಿಷ ಸಮಯ ತೋರಿಸುತ್ತದೆ. ಇನ್ನೊಂದು ಗಡಿಯಾರ 9 ಗಂಟೆ 30 ನಿಮಿಷ ಸಮಯ ತೋರಿಸುತ್ತಿದೆ. ಯಾವ ಗಡಿಯಾರದಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವೆ ಏರ್ಪಟ್ಟ ಕೋನ ದೊಡ್ಡದು? ಇವೆರಡರಲ್ಲಿ ಯಾವುದು ಕೋನ ದೊಡ್ಡದಿದೆ? ಇವೆರಡರ ಮಧ್ಯ ಇರುವ ಗ್ಯಾಪನ್ನು ನೋಡಬೇಕು. ಎಷ್ಟು ಅಂತರವನ್ನು ನೋಡಬೇಕು. ಇವೆರಡು ಮುಳ್ಳುಗಳ ನಡುವೆ ಇರುವ ಅಂತರ ಯಾವುದು ಜಾಸ್ತಿ ಇದೆ? ಇದು ಜಾಸ್ತಿ ಇದೆ. ಹಾಗಾಗಿ ಈ ಗಡಿಯಾರದಲ್ಲಿರುವ ಕೋನ ದೊಡ್ಡದು. ಪೂರ್ಣಕೋನ ಅಂದ್ರೇನು? ಪೂರ್ಣಕೋನ ಅಂದರೆ ಈ ಒಂದು ಸುತ್ತನ್ನು ಪೂರ್ಣಕೋನ ಎನ್ನುತ್ತೇವೆ. ಪೂರ್ಣಕೋನ ಅಂದರೆ ವೃತ್ತಾಕಾರದ ಒಂದು ರಟ್ಟಿನ ಕೇಂದ್ರಕ್ಕೆ ಪ್ಲಾಸ್ಟಿಕ್ ಕಡ್ಡಿಯನ್ನು ಹೊಂದಿಸಿ ಆ ಕಡ್ಡಿಯನ್ನು ಒಂದು ನಿರ್ದಿಷ್ಟ ಸ್ಥಾನದಿಂದ ತಿರುಗಿಸಿ ಅದು ಮತ್ತೆ ಮೊದಲಿನ ಸ್ಥಾನಕ್ಕೆ ಬಂದಾಗ ಒಂದು ಸುತ್ತು ಪೂರ್ಣವಾಗುತ್ತದೆ. ಅದನ್ನು ನಾವು ಏನಂತೀವಿ? ಪೂರ್ಣಕೋನ. ಗಡಿಯಾರದಲ್ಲಿ ಒಂದು ಮುಳ್ಳು 12 ಗಂಟೆಯಿಂದ ಸ್ಟಾರ್ಟ್ ಆಗಿ ಮತ್ತೆ 12 ಗಂಟೆಗೆ ಬಂದು ತಲುಪಿದರೆ ಅದೇನಾಗುತ್ತೆ? 360 ಡಿಗ್ರಿ. ಅದು ಪೂರ್ಣಕೋನವಾಗುತ್ತೆ. ಪೂರ್ಣಕೋನ ಎಷ್ಟಿರುತ್ತೆ? 360 ಡಿಗ್ರಿ. ಇದಿಷ್ಟು ಪೂರ್ಣಕೋನ. ಇದು 360 ಡಿಗ್ರಿ ಇರುತ್ತೆ. ಹಾಗಾದರೆ ಸರಳ ಕೋನ ಹೇಗಿರುತ್ತೆ? ವೃತ್ತಾಕಾರದ ಒಂದು ಕಾಗದದ ಕೇಂದ್ರವನ್ನು ಗುರುತಿಸಿ ಕಾಗದವನ್ನು ಕೇಂದ್ರದ ಮೂಲಕ ಅರ್ಧಕ್ಕೆ ಚಿತ್ರದಲ್ಲಿ ತೋರಿಸಿರುವಂತೆ ಮಡಿಸಿ. ಅರ್ಧಕ್ಕೆ ಮಡಿಸಿದಾಗ ನಮಗೆ ಹೇಗೆ ಕಾಣುತ್ತೆ? ಈ ರೀತಿ ಅರ್ಧ ಕಾಣುತ್ತೆ. ನಿಮ್ಮ ಹತ್ರ ಎಲ್ಲರ ಹತ್ರ ಜಾಮೆಟ್ರಿಯಲ್ಲಿ ಈ ಕೋನ ಮಾಪಕ ಇರುತ್ತೆ ಅಲ್ವಾ? ಇದು 180 ಡಿಗ್ರಿಯ ಕೋನವಾಗಿರುತ್ತೆ. ಇದು ಪೂರ್ಣ ಕೋನವಾದರೆ ಇದು ಅರ್ಧ ಕೋನ. ಇದು 180 ಡಿಗ್ರಿ ಇರುತ್ತೆ. ಇದು ನಿಮ್ಮ ಎಲ್ಲ ಜಾಮೆಟ್ರಿಯಲ್ಲೂ ಇದು ಇರುತ್ತೆ. ಇದರ ಸಹಾಯದಿಂದ ನೀವು ಕೋನ ಎಷ್ಟು ಅಳತೆ ಇದೆ ಅಂತ ನೀವು ಅಳತೆಯನ್ನು ಮಾಡ್ಬೋದು. ಇದನ್ನು ನಾವು ಸರಳ ಕೋನ ಅಂತ ಕರಿತೀವಿ. 180 ಡಿಗ್ರಿ ಇರುತ್ತಲ್ವ ಇದನ್ನು ನಾವು ಸರಳ ಕೋನ ಅಂತ ಕರಿತೀವಿ. ಕೋನವನ್ನು ನಾವು ಹೇಗೆ ಅಳೆಯೋದು? ಕೋನ ಮಾಪಕವನ್ನು ನಾವು ಶೃಂಗ ಬಿಂದುವಿನಲ್ಲಿ ಸರಿಯಾಗಿ ಹೊಂದಿಸಿ ಅದರ ಗೆರೆಗೆ ಬಾಹುಗೆ ಸರಿಯಾಗಿ ಒಂದು ಬಾಹುಗೆ ಹೊಂದಿಸಿ 0ಯಿಂದ ನಾವು ಎಣಿಸ್ಕೊತಾ ಬಂದರೆ ನಮಗೆ ಕೋನ ಅಳತೆ ಗೊತ್ತಾಗುತ್ತೆ. ನೋಡಿ, ಎರಡೂ ಬಾಹುಗಳು ಸಂಧಿಸುವ ಬಿಂದುವಿಗೆ ಸರಿಯಾಗಿ ಆ ಕೋನ ಮಾಪಕದ ಮಧ್ಯ ಚುಕ್ಕಿಯನ್ನು ನಾವು ಇಲ್ಲಿ ಇಟ್ಟು 0ಯಿಂದ
ಕೌಂಟ್ ಮಾಡ್ಕೊತ ಬರಬೇಕು. ಒಂದು ಕೋನಕ್ಕೆ 2 ಬಾಹುಗಳಿವೆ. ಅದರಲ್ಲಿ ಯಾವುದೇ ಬಾಹುವಿಗೆ ಕೋನಮಾಪಕದ 0 ಡಿಗ್ರಿ ಗೆರೆಯನ್ನು ಹೊಂದಿಸಿ ಕೋನವನ್ನು ಅಳೆದರೂ ಅಳತೆ ಒಂದೇ ಇರುತ್ತದೆ. ನೀವು ಈ ಗೆರೆಗಾದರೂ ಕೋನಮಾಪಕದ 0 ಡಿಗ್ರಿಯನ್ನು ಹೊಂದಿಸಿ ಅಳೆಯಬಹುದು ಮತ್ತು ಈ ಕಡೆ ಬಾಹುಗಾರು ಹೊಂದಿಸಿ ಅಳೆಯಬಹುದು. ಯಾವ ರೀತಿ ಹೊಂದಿಸಿದ್ರೂ ನಿಮಗೆ ಉತ್ತರ ಏನು ಸಿಗುತ್ತೆ? ಒಂದೇ ಆಗಿರುತ್ತೆ. ಈಗ ನಮಗೆ ಯಾವ್ಯಾವ ಕೋನಗಳಿದೆ, ಯಾವ ಅವುಗಳಿಗೆ ಏನು ಹೆಸರು, ಅವು ಎಷ್ಟು ಡಿಗ್ರಿ ಆಗಿರುತ್ತೆ ಅನ್ನೋದನ್ನು ತಿಳಿಯೋಣ. ಮೊದಲು ಲಂಬಕೋನ, ರೈಟ್ ಆ್ಯಂಗಲ್. ಈ ಕೆಳಗಿನ ಕೋನಗಳನ್ನು ಅಳೆಯಿರಿ. ಇವೆಲ್ಲ ಎಷ್ಟಿರುತ್ತೆ? ಇವೆಲ್ಲ 90 ಡಿಗ್ರಿ ಆಗಿದೆ. ಈ ಎಲ್ಲ ಕೋನಗಳ ಅಳತೆಯು 90 ಡಿಗ್ರಿ ಆಗಿದೆ. 90 ಡಿಗ್ರಿ ಅಳತೆಯ ಕೋನವನ್ನು ನಾವು ಏನಂತ ಕರಿತೀವಿ? ಲಂಬಕೋನ ಎಂದು ಕರೆಯುವರು. ಲಂಬಕೋನದಲ್ಲಿ ಕೋನದ 2 ಬಾಹುಗಳು ಪರಸ್ಪರ ಲಂಬವಾಗಿದೆ ಅಂದರೆ 90 ಡಿಗ್ರಿಯಲ್ಲಿದೆ ಎಂದರ್ಥ. 90 ಡಿಗ್ರಿಯಲ್ಲಿ ಲಂಬವಾಗಿದ್ದರೆ ಏನಂತ ಅರ್ಥ? 90 ಡಿಗ್ರಿ ಎಲ್ಲಿದೆ ಅಂತ ಅರ್ಥ. ಇಲ್ಲಿ ಇದೇನು? 90 ಡಿಗ್ರಿ. QR PQR ಬಾಹು ಲಂಬವಾಗಿದೆ. ಇದು 90 ಡಿಗ್ರಿ. ನೆಕ್ಸ್ಟ್ 90 ಡಿಗ್ರಿ ಇದ್ದರೆ ಅದು ಲಂಬಕೋನ. ನೆಕ್ಸ್ಟ್ ಲಘುಕೋನ. ಇದು ಲಘುಕೋನ. ಲಘುಕೋನ ಅಂದರೆ ಈ ಕೋನಗಳನ್ನು ಅಳೆಯಿರಿ. ಈ ಎಲ್ಲ ಕೋನಗಳು ಅಳತೆ ಲಂಬಕೋನಕ್ಕಿಂತ ಅಂದರೆ 90 ಡಿಗ್ರಿಗಿಂತ ಕಡಿಮೆಯಾಗಿದೆ. 90 ಡಿಗ್ರಿಗಿಂತ ಕಡಿಮೆ ಅಳತೆಯ ಕೋನವನ್ನು ಲಘುಕೋನ ಎನ್ನುವರು. 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದು ಎಂತಹ ಕೋನ? ಲಘುಕೋನ. ಇಲ್ಲಿ ನೋಡಿ, ಇವೆಲ್ಲ ಏನು? ಲಘುಕೋನ. 90 ಡಿಗ್ರಿಗಿಂತ ಕಡಿಮೆ ಇರುವುದಲ್ಲ ಲಘುಕೋನ. ನೆಕ್ಸ್ಟ್ ವಿಶಾಲಕೋನ. ವಿಶಾಲಕೋನ ಅಂದರೆ ಈ ಕೋನಗಳನ್ನು ಅಳೆಯಿರಿ. ಈ ಎಲ್ಲ ಕೋನಗಳ ಅಳತೆ ಲಂಬಕೋನದ ಅಳತೆ 90 ಡಿಗ್ರಿಗಿಂತ ಹೆಚ್ಚು ಹಾಗೂ ಸರಳ ಕೋನದ ಅಳತೆ 180 ಡಿಗ್ರಿಗಿಂತ ಕಡಿಮೆ ಇದೆ. 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಏನಂತ ಕರಿತೀವಿ? ವಿಶಾಲ ಕೋನ. ಇದು ನೋಡಿ, ಇವೆಲ್ಲವೂ ಏನು? 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರದೆ ಇವೆಲ್ಲವೂ ಏನು? ವಿಶಾಲ ಕೋನಕ್ಕೆ ಉದಾಹರಣೆ. ಗಡಿಯಾರದಲ್ಲಿ ನಿಮಿಷದ ಮುಳ್ಳು ಒಂದು ಸುತ್ತು ಬಂದಾಗ ಅದು 360 ಡಿಗ್ರಿಯಷ್ಟು ಚಲಿಸಿತು ಎನ್ನುತ್ತೇವೆ. ಆಗ ಗಂಟೆಯ ಮುಳ್ಳು 30 ಎಷ್ಟು ಚಲಿಸುತ್ತದೆ? ಈ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಚರ್ಚಿಸಿ. ಇಲ್ಲಿ ಒಂದು ಗಡಿಯಾರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ 360 ಡಿಗ್ರಿ ಅಂದರೆ ಪೂರ್ತಿ ಒಂದು ಮುಳ್ಳು ಪೂರ್ತಿ ಗಡಿಯಾರವನ್ನು ಸುತ್ತಿ ಬಂದಾಗ ಅದು ಏನಾಗುತ್ತೆ? 360 ಡಿಗ್ರಿ ಆಗುತ್ತೆ. ಗಡಿಯಾರದಲ್ಲಿ ಬರೆಯಲಾದ 12 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯಿಂದ ಹತ್ತಿರದ ಸಂಖ್ಯೆಯ ನಡುವಿನ ಕೋನ ಎಷ್ಟು? ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಎಷ್ಟು ಡಿಗ್ರಿ ಇರುತ್ತೆ? 30 ಡಿಗ್ರಿ ಇರುತ್ತೆ. ಒಂದು ಪೂರ್ಣ ಆಗಬೇಕು ಅಂದರೆ 360 ಆಗಬೇಕು. ಅಂದರೆ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಇರುವ ಕೋನ 30 ಡಿಗ್ರಿ. 1 ಗಂಟೆ 30 ನಿಮಿಷ ಸಮಯವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನವೆಷ್ಟಿರುತ್ತೆ? 130 ಡಿಗ್ರಿ ಯಾಗಿರುತ್ತೆ. ನೀವು ಒಂದು ಚಿತ್ರವನ್ನು ಬಿಡಿಸಿ 1 ಗಂಟೆ 30 ನಿಮಿಷ ಗಡಿಯಾರವನ್ನು ಮಾಡಿ ನೀವು ಅಳತೆ ಮಾಡಿ ನೋಡಿ, ಅದು 130 ಡಿಗ್ರಿ ಆಗಿರುತ್ತೆ. ಇದು ಲಘು ಕೋನ, 90 ಡಿಗ್ರಿಗಿಂತ ಕಡಿಮೆ ಇದೆ. ಇದು ವಿಶಾಲ ಕೋನ. ಈ ಚಿತ್ರದಲ್ಲಿ ಲಂಬ ಕೋನ ಎಷ್ಟಿದೆ, ಲಘು ಕೋನ ಎಷ್ಟಿದೆ ಮತ್ತು ವಿಶಾಲ ಕೋನ ಎಷ್ಟಿದೆ? ಲಂಬ ಕೋನ 6, ಲಘು ಕೋನ 3, ವಿಶಾಲ ಕೋನ 4. ಲಂಬ ಕೋನ
ಇವು ಲಂಬಕೋನ. ಇದು ಲಘುಕೋನ. ಇದು ಲಘುಕೋನ, ಇದು ಲಘುಕೋನ, ಇದು ಲಘುಕೋನ, ಇದು ವಿಶಾಲ ಕೋನ. ಇದು ಯಾವ ಕೋನ? ವಿಶಾಲ ಕೋನ. 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ. ಇಲ್ಲಿ ಯಾವ ಯಾವ ಕೋನಗಳು ಎಷ್ಟಿದೆ? ಲಂಬ ಕೋನಗಳು 2, ಲಘು ಕೋನಗಳು 5, ವಿಶಾಲ ಕೋನಗಳು 2. ಈ ಕೆಳಗಿನ ಕೋನದ ಅಳತೆ ಹಾಗೂ ವಿಧವನ್ನು ಬರೆಯಿರಿ. ಇದು ಎಷ್ಟು? ಇದು 55 ಡಿಗ್ರಿ, 90 ಡಿಗ್ರಿಗಿಂತ ಕಡಿಮೆ ಇದೆ ಲಘು ಕೋನ. ಇದು 95 ಡಿಗ್ರಿ, 90 ಡಿಗ್ರಿಗಿಂತ ಹೆಚ್ಚಿದೆ ವಿಶಾಲ ಕೋನ. ಇದು 90 ಡಿಗ್ರಿ ಲಂಬಕೋನ. ಇದು 32 ಡಿಗ್ರಿ ಲಘು ಕೋನ. ಇದು 103 ಡಿಗ್ರಿ ವಿಶಾಲ ಕೋನ. ಇಲ್ಲಿ ಇದು 90 ಡಿಗ್ರಿ ಲಂಬಕೋನ. ಇದು 30 ಡಿಗ್ರಿ ಲಘು ಕೋನ. 150 ಡಿಗ್ರಿ ವಿಶಾಲ ಕೋನ. 105 ಡಿಗ್ರಿ ವಿಶಾಲ ಕೋನ. 130 ಡಿಗ್ರಿ ವಿಶಾಲ ಕೋನ. ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದುದನ್ನು ಆಯ್ಕೆ ಮಾಡಿ ಬರೆಯಿರಿ. ಇವುಗಳಲ್ಲಿ ವಿಶಾಲ ಕೋನಕ್ಕೆ ಒಂದು ಉದಾಹರಣೆ. ವಿಶಾಲ ಕೋನಕ್ಕೆ ಉದಾಹರಣೆ 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ. ಹಾಗಾದರೆ ಇದೆ 178 ಡಿಗ್ರಿ. ಲಂಬಕೋನ, ಲಘುಕೋನ, ವಿಶಾಲ ಕೋನಗಳ ಸಂಖ್ಯೆ ಕ್ರಮವಾಗಿ 4, 15, 10. ಈ ಚಿತ್ರದಲ್ಲಿ ಮುಂದಿನ ಕೋನಗಳ ಅಳತೆಗಳನ್ನು ವಿಂಗಡಿಸಿ. ಇಲ್ಲಿ ಕೊಟ್ಟಿರೋ ಕೋನಗಳಲ್ಲಿ ಅವು ಯಾವ ಯಾವ ಕೋನಕ್ಕೆ ಉದಾಹರಣೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ಬರಿಬೇಕು. ಇದು 90 ಡಿಗ್ರಿಗಿಂತ ಕಡಿಮೆ ಇರೋದಲ್ಲ ಲಘುಕೋನ, 90 ಡಿಗ್ರಿ ಲಂಬಕೋನ, 90 ಡಿಗ್ರಿಗಿಂತ ಹೆಚ್ಚು, 180ಕ್ಕಿಂತ ಕಡಿಮೆ ವಿಶಾಲ ಕೋನ, 180 ಡಿಗ್ರಿ ಸರಳ ಕೋನ. ಇದು ಯಾವ ಡಿಗ್ರಿ? ಇದು ಯಾವ ಕೋನ? ಇದು 90 ಡಿಗ್ರಿ. ನಾವು ಅಂದಾಜು ಮಾಡಿ ಬರಿಬೇಕು, ಆಮೇಲೆ ನಿಖರವಾದ ಅಳತೆ, ಆಮೇಲೆ ಅದು ಯಾವ ಕೋನ. 90 ಡಿಗ್ರಿ ಲಂಬಕೋನ. ಇದು ಅಂದಾಜು 70 ಡಿಗ್ರಿ, 72 ಡಿಗ್ರಿ ಇದೆ, ಅದು ಲಘುಕೋನ. ಇದು ಅಂದಾಜು 80 ಡಿಗ್ರಿ, ಅದು 83 ಡಿಗ್ರಿ ಇದೆ, ಅದು ಲಘುಕೋನ. ಚಿತ್ರದಲ್ಲಿ ಗುರುತಿಸಿರುವ ಕೋನಗಳನ್ನು ಅಳೆದು ಮೊತ್ತವನ್ನು ಬರೆಯಿರಿ. ಈ ಕಡೆ ಕೋನ ಮತ್ತು ಈ ಕಡೆ ಕೋನನ ಅಳೆದ್ಬಿಟ್ಟು ನಾವು ಮೊತ್ತವನ್ನು ಬರೀಬೇಕು. ಒಂದು ಅರ್ಧ ಕೋನದ ಅಳತೆ ಎಷ್ಟಿರುತ್ತೆ? ಅರ್ಧ ಕೋನದ ಅಳತೆ 180 ಡಿಗ್ರಿ ಆಗಿರುತ್ತೆ. ಈ ಕಡೆ ಎಷ್ಟಿದೆ? 55 ಡಿಗ್ರಿ ಇದೆ. ಈ ಕಡೆ 125 ಡಿಗ್ರಿ ಇದೆ. ಎರಡು ಸೇರಿದ್ರೆ 180. ಇದು ಮೊದಲನೇದು. ಇದು 70 ಡಿಗ್ರಿ, ಇದು 55 ಡಿಗ್ರಿ, ಇದು 55 ಡಿಗ್ರಿ. ಟೋಟಲ್ 180 ಡಿಗ್ರಿ. ಅದು ಯಾವಾಗೂ 180 ಡಿಗ್ರಿಗೆ ಸಮವಾಗಿರುತ್ತೆ. ಇಲ್ಲಿಗೆ ಕೋನಗಳು ಪಾಠ ಮುಗಿದಿದೆ. ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ. ಕೋನ ಏನು? ಲಂಬಕೋನ ಅಂದರೆ ಯಾವುದು? ಲಘು ಕೋನ ಅಂದರೆ ಯಾವುದು? ವಿಶಾಲ ಕೋನ, ಸರಳ ಕೋನ, ಇವೆಲ್ಲವೂ ನಿಮಗೆ ಅರ್ಥವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.